ನಮಸ್ತೆ ಎಲ್ಲರಿಗೂ. ನಾನು ಈಗ ಹಲವಾರು ಕಾಂಪಿಟೇಷನ್ ಎಕ್ಸಾಮ್ ಬಂದವು, ಅದ್ರ ಸಲುವಾಗಿ ನಾವು ಏನಪ್ಪ ಅಂದ್ರೆ ಸಕ್ಸಸ್ ಹೆಂಗಾಗೋದು ಅನ್ನೋದ್ರ ಬಗ್ಗೆ ಮೋಟಿವೇಶನ್ ಕ್ಲಾಸ್ ಹೇಳತ್ತೀನಿ ಸ್ನೇಹಿತರೆ. ಎಲ್ಲರೂ ಈಗ ನಿಮ್ಗೇನು ಅವಶ್ಯಕತೆ ಅದಂದ್ರೆ ಓದಿರ್ತೀರಿ, ಸಾಕಷ್ಟು ಓದಿರ್ತೀರಿ, ಬಟ್ ನಿಮ್ಮ ಮ್ಯಾಲೆ ನಿಮ್ಗೆ ಕಾನ್ಫಿಡೆನ್ಸ್ ಇರಂಗಿಲ್ಲ. ಹೆಂಗೆ ಸಕ್ಸಸ್ ಆಗ್ಬೇಕ್ರಿ, ಹೆಂಗೆ ಸಕ್ಸಸ್ ಆಗಬೇಕು ಅಂತ ಕೆಲವೊಂದು ಟಿಪ್ಸ್ ನಮಗೆ ಏನು ಅನ್ನಿಸ್ತದಲ್ಲ ಆ ಟಿಪ್ಸನ್ನು ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಿಮಗೆ ಇಷ್ಟ ಆಯಿತು ಮೋಟಿವೇಶನ್ ಕ್ಲಾಸ್ ಅಂದ್ರೆ ಲೈಕ್ ಮಾಡಿರಿ ಸ್ನೇಹಿತರೆ. ನೋಡ್ರಿ, ಸಕ್ಸಸ್ ಪಾತ್ ನಮಗೇನು ಅನ್ನಿಸ್ತದ, ಮ್ಯಾಗ ಹೋಗಿ ನಿಂತವ್ರು ನೋಡಿದ ತಕ್ಷಣ ಏನು ಅನ್ನಿಸ್ತದ, ಇಟ್ ಈಸ್ ಎ ಈಸಿ. ಬಟ್ ಅದನ್ನು ಹೋಗ್ಬೇಕಂದ್ರೆ ನಮಗೆ ಗೊತ್ತಾಗ್ತದ ಏನೇನಪ್ಪ ಯಾವ್ಯಾವ ಅಡೆತಡೆಗಳು ನಮಗೆ ಬರ್ತಾವು ಅಂತ ಹೇಳಿ ಡಿಸ್ಕಸ್ ಮಾಡತ್ತೀವಿ. ಹೌದಾ, ಸಕ್ಸಸ್ ಪೀಪಲ್ಸ್ ನೋಡ್ತೀವಿ ನಾವು. ಸಕ್ಸಸ್ ಪೀಪಲ್ಸ್ ಅಬ್ದುಲ್ ಕಲಾಂ ಅವರು ಬೆಸ್ಟ್ ಎಕ್ಸಾಂಪಲ್. ಹೌದಾ, ನಾವು ಅಬ್ದುಲ್ ಕಲಾಂ ಅವ್ರು ಆಗಕ್ಕೆ ಹೊಂಟಿಲ್ರಿ ಮೇಡಮ್. ನಾವು ಜಸ್ಟ್ SSC ಇಲ್ಲಾಂದ್ರೆ ವಿಲೇಜ್ ಅಕೌಂಟೆಂಟ್, PDO, KS ಅದನ್ನ ಪಾಸ್ ಮಾಡ್ಬೇಕಷ್ಟೇ ರೀ. ಹೌದಾ, ಪಾಸ್ ಮಾಡ್ಬೇಕಷ್ಟೇ. ಬಟ್ ಅವ್ರು ಪಟ್ಟಂತ ಕಷ್ಟ ಈಗ ನಾವು ಬ್ಲೇಮ್ ಮಾಡ್ತಿರ್ತೀವಿ. ಹೌದಾ, ಪರಿಸ್ಥಿತಿ ಮ್ಯಾಲ ನಮಗ ಏನಪ್ಪಾ ಅಂದ್ರೆ ಸಾಕಷ್ಟು ನಮಗ ಅಲ್ಲಿ ಹೋಗ್ಬೇಕು, ಧಾರವಾಡಕ್ಕೆ ಹೋಗ್ಬೇಕ್ರಿ, ಬೆಂಗಳೂರಿಗೆ ಹೋಗ್ಬೇಕು, ಆಮೇಲೆ ಅವ್ರು ಅಲ್ಲಿ ಸ್ಟಡಿ ಮಾಡಿ ಬಂದಾರ, ಇಲ್ಲಿ ಸ್ಟಡಿ ಮಾಡಿ ಬಂದಾರ, ಬಟ್ ನನಗ ಆ ಅನುಕೂಲಗಳು ಇಲ್ಲ ಅನ್ನೋರು ಇವ್ರು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್. ಯಾಕಪ್ಪ ಅಂತಂದ್ರ ಇವರು ರಾಮೇಶ್ವರಂದಾಗ ಹುಟ್ಟಿ ಪೇಪರ್ ಮಾರ್ಕೋತ ಸೈಂಟಿಸ್ಟ್ ಆಗೋದಲ್ಲ, ಇಟ್ ಈಸ್ ಎ ಇದು ಏನು ಸಣ್ಣ ಥಿಂಕಿಂಗ್ನವರಿಂದ ಆಗೋ ಕೆಲಸನೇ ಅಲ್ಲ. ಹೌದಾ, ನಾವು ಎಲ್ಲ ಇದ್ದನು ಸೌಕರ್ಯ ಇದ್ದನು ಅದು ಇಲ್ರಿ ಇದು ಇಲ್ರಿ ಹೇಳ್ಕೊಂಡು ಏನ್ ಮಾಡ್ತಿರ್ತೀವಿ, ಟೈಮನ್ನ ಹೇಳ್ಕೊಳಕ್ಕೆ ವೇಸ್ಟ್ ಮಾಡ್ತಿರ್ತೀವಿ. ಬಟ್ ಅವ್ರು ಏನು ಇಲ್ಲಗಳ ಮಧ್ಯ ಏನ್ ಮಾಡ್ಕೊಂಡು ಹೋದ್ರು, ಬೆಳ್ಕೊಂತ ಹೋದ್ರು, ಸೈಂಟಿಸ್ಟ್ ಆದ್ರು, ಆಮೇಲೆ ಪ್ರೆಸಿಡೆಂಟ್ ಆದ್ರು. ಹೌದಾ, ಅಧಿಕಾರ ಪದವಿ ಅವ್ರನ್ನೆಲ್ಲ ನೋಡಿದ್ರು ಎಲ್ಲ ಇದ್ದು ಇರ್ಲಾರ್ದಂಗಿದ್ರು. ಹೌದಾ, ಅದ್ರ ಸಲುವಾಗಿ ಇವರು ಬೆಸ್ಟ್ ಎಕ್ಸಾಂಪಲ್ ಎಲ್ರಿಗೂ, ಹೆಣ್ಮಕ್ಳಿಗಾಗ್ಲಿ ಆಮೇಲೆ ಗಂಡ್ ಮಕ್ಳಿಗಾಗ್ಲಿ. ಹೌದಾ, ಅದ್ರ ಸಲುವಾಗಿ ಅಬ್ದುಲ್ ಕಲಾಂ ಅವರು ನೆನಪನ್ನು ಮಾಡ್ಕೊಳತ್ತೀವಿ. ನೆಕ್ಸ್ಟ್ ನೋಡೋಣ, ಇವ್ರು ಯಾರ್ರಿ? ನೀವು ಹಿಸ್ಟ್ರಿ ಓದಿದ್ರಿ ಅಂದ್ರೆ ಗೊತ್ತಾಗ್ತದೆ. ಹಿಸ್ಟ್ರಿ ಓದಿದ್ವಿ ಅಂದ್ರೆ ಈ ನಮ್ಮ ಇಂಡಿಯನ್ ಹಿಸ್ಟ್ರಿ ಒಳಗ ಅಷ್ಟು ಉಲ್ಲೇಖಗಳಿಲ್ಲ ಚಂದ್ರಗುಪ್ತ ಮೌರ್ಯನ ಬಗ್ಗೆ. ಬಟ್ ನಂದ ಸಾಮ್ರಾಜ್ಯವನ್ನ ಏನ್ ಮಾಡಿದ, ಅವನತಿಯನ್ನ ಮಾಡಿದ ಚಾಣಕ್ಯ. ಬಟ್ ಇವರಿಗೆ ಚಂದ್ರಗುಪ್ತ ಮೌರ್ಯ ಅವರಿಗೆ ಏನ್ ಮಾಡಿದ, ಆ ರೀತಿ ಟ್ರೈನಿಂಗ್ ಕೊಟ್ಟ. ಯಾವ ರೀತಿ ಟ್ರೈನಿಂಗ್ ಕೊಟ್ಟ ಅಂದ್ರೆ ಅದು ಏನು ಈಸಿ ಇರ್ಲಿಲ್ಲ. ಹೌದಾ, ದೊಡ್ಡ ಸಾಮ್ರಾಟ್ ಆಗ್ಬೇಕ ನಾವು ಬರೀ SSC MTS ಅಥವಾ ವಿಲೇಜ್ ಅಕೌಂಟೆಂಟ್, PDO ಯಾವುದೇ ಕಾಂಪಿಟೇಷನ್ ಎಕ್ಸಾಮ್ಗೆ ಹೋದ್ರು ಎಷ್ಟು ಅಪ್ಲಿಕೇಶನ್ ಬಂದಾವ್ರಿ, ನಮ್ದೇನ್ ಹಾಕದ್ರಿ. ಹೌದಾ, ಆಮೇಲೆ ಅಲ್ಲಿ ರೊಕ್ಕ ನಡೀತಾವತ್ರಿ, ಅದೆಲ್ಲ ಹೇಳ್ಕೊಂಡು ಕೂತ್ಕೋತೀವಿ. ಬಟ್ ದೊಡ್ಡ ನಂದ ಸಂತತಿ ಅನ್ನೋದು ದೊಡ್ಡ ಸಾಮ್ರಾಜ್ಯ ಅದು. ಹೌದಾ, ದುಷ್ಟರಿಂದ ಕೂಡಿತ್ತು. ಸಿಸ್ಟರ್ ಜೊತೆ ಏನಾರ ಹೇಳಿದ್ರ ಏನಪ್ಪಾ ಅಂದ್ರ ಒಂದು ಇದು ಅದು ಉಲ್ಲೇಖ ಅದು ಏನಪ್ಪಾ ಅಂದ್ರ ಜಾಣಂಗೆ 3 ದಾರಿ ಅಂತ. ಹೌದಾ, ಜಾಣ ಕೋಣಂಗೆ 2 ದಾರಿ ಅಂತ, ಕೋಣಂಗೆ 1 ದಾರಿ ಅಂತ. ಈ ಕೋಣ ಬರತ್ತಂದ್ರ ಹೈದಾಡ್ತದ. ಹೌದಾ, ನಾನು ನೀನು ಕಾಂಪಿಟೇಷನ್ ಕೋಣ ಅಂತದಲ್ಲ, ಒಬ್ಬ ಏನಪ್ಪಾ ಅಂದ್ರೆ ದುಷ್ಟ ವ್ಯಕ್ತಿ ಜೊತೆನೆ ಇದು ಇತ್ತಂದ್ರೆ ದೊಡ್ಡ ಜಗಳ ಆಗ್ತದೆ. ಅಥವಾ ಇದು ಜಾಣ ವ್ಯಕ್ತಿ ಅಥವಾ ದುಷ್ಟ ವ್ಯಕ್ತಿ ಇದ್ನಂದ್ರ ಜಾಣ ವ್ಯಕ್ತಿ ಅವೇನ್ ದುಷ್ಟ ಬಂದ್ಬಿಡು ಅಂತ ಹೇಳಿ ಬೇರೆ ಪಾತ್ನಾಗ ಹೋಗ್ಬಿಡ್ತಾನೆ. ಆಮೇಲೆ ಜಾಣ ನಾವೊಂದು ಕೆಲಸ ಮಾಡಿದ್ರಾಯ್ತು, ಅವ್ರಂಗ್ ಮಾಡಿದ್ರಾಯ್ತು, ಬ್ಯಾರೆ ಏನು ವಿಚಾರ ಮಾಡೋದು ಬೇಡ ಅಂತ ಅವರು ಸಕ್ಸಸ್ ಆಕಾರ, ಇವರು ಸಕ್ಸಸ್ ಆಕಾರ. ಹಂಗ ದೊಡ್ಡ ಸಾಮ್ರಾಜ್ಯವನ್ನ ಕೆಡವಿ ಬರೀ ಒಂದು ಆದ ಅವಮಾನಕ್ಕೆ ಮತ್ತ ದುಷ್ಟ ಈ ಪ್ರಜಾಪ್ರತಿನಿಧಿ ಇದ್ದವ ಧನನಂದ, ಅವನ್ನ ಕೆಡವಿ ಸಾಮ್ರಾಟನ ಆಗ್ಬೇಕಂದ್ರ ಎಷ್ಟು ಟ್ರೈನಿಂಗ್ ಪಡೆದಿದ್ದ.
ಹೌದಾ? ನೀವು ಬರೀ ಒಂದು 4 ತಿಂಗಳು ಕುಂತ್ರಿ ಅಪ್ಲಿಕೇಶನ್ ಬಿಟ್ಟ ಮೇಲೆ 4 ತಿಂಗಳು ತಪಸ್ತರ ಕುಂತ್ರಿ ಅಂತಂದ್ರ ನಿಮ್ದು ಆರಾಮ್ಸೆ SSC MTS ಆಗ್ಬಿಡ್ತದ. ಇಲ್ಲ ಅಂದ್ರೆ ವಿಲೇಜ್ ಅಕೌಂಟೆಂಟ್ 6 ಮಂತ್, PDO 1 year ಆಗ್ಬಿಡ್ತದ, ಕ್ಲಿಯರ್ ಆಗ್ಬಿಡ್ತದ. KS ಅಂದ್ರೆ 2 years. ಹೌದಾ? ಆಗ್ಬಿಡ್ತದ. ಬಟ್ ಸಾಮ್ರಾಟ್ ಆಗ್ಬೇಕಂದ್ರ ಅವ ಎಷ್ಟೋ ಗುಡ್ಡಗಳನ್ನ ಹತ್ತಬೇಕಾಯ್ತು, ಆಮೇಲೆ ಎಷ್ಟೋ ಏನಪ್ಪಾ ಅಂದ್ರೆ ಸೋಲನ್ನ ಅನುಭವಿಸ್ಬೇಕಾಯ್ತು. ಏನು ಇವ ಚಂದ್ರಗುಪ್ತ ಹೋಗೋಣ ನನಗ್ ರಾಜ್ಯ ಬಿಟ್ಕೊಡು ಅಂದ ತಕ್ಷಣ ಧನಾನಂದ ತಗೋ ನನ್ ಚೇರ್ ಹತ್ ಬಿಟ್ಕೊಡ್ತಾನ? ಇಲ್ಲ. ಜನಸಾಮಾನ್ಯರೇ ಯಾರಾದ್ರೂ ಕುಂತಿದ್ರಂದ್ರ ನನ್ ಚೇರ್ ರೀ ಅಂದ್ರ ಅದಕ್ಕೆ ಸಾಕಷ್ಟು ಹೋರಾಟ ನಡೀತಾವ. ಅವ ಏರಿದ್ದು ಸಿಂಹಾಸನ. ಹೌದಾ ಸ್ನೇಹಿತರೆ? ನೆನಪಿಟ್ಕೋಬೇಕು. ಅಂದ್ರ ನೀವೇನ್ ಮಾಡ್ಬೇಕು ಅಂದ್ರ ಕೆಲವೊಂದು ತ್ಯಾಗಗಳನ್ನ ಮಾಡ್ಬೇಕು. ನೀವು ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ಕೆಲವೊಂದು ತ್ಯಾಗಗಳನ್ನ ಮಾಡ್ಬೇಕು. ಅದನ್ನ ಮುಂದೆ ಹಂಗೆ ಡಿಸ್ಕಸ್ ಮಾಡ್ಕೋತ ಹೋಗು. ಯಾಕೆ ನಾವು ಮಾಡತ್ತಿಲ್ಲ, ಎಲ್ಲಿ ಫೇಲ್ ಆಗತ್ತೀವಿ? ಹೌದಾ? ಆನೆ ಅದಾವು. ಹೌದಾ? ಎಷ್ಟು ಸ್ವಚ್ಛಂದ ವಾತಾವರಣದೊಳಗ ಕಾಡ್ನ್ಯಾಗ ತಿರ್ಗಾಡಕತ್ತಾವ. ತಮಗ್ ಬೇಕಂದಿದ್ದು ಊಟ ಉಣ್ಣಾಕತ್ತಾವು, ಆಮೇಲೆ ಬೇಕಂದಲ್ಲಿ ನೀರು ಕುಡತಾವು, ಆಮೇಲೆ ತಮ್ಮ ಫ್ಯಾಮಿಲಿ ಜೊತೆ ಖುಷಿ ಖುಷಿಯಾಗಿ ಎಲ್ಲರ ಬೇಕಂದ್ರ ಗರ್ಜನೆ ಮಾಡ್ತಾವು. ತಮ್ಮದೇ ಆದ ಒಂದು ಏರಿಯಾದಾಗದಾವು. ಎಷ್ಟು ಖುಷಿ ಅದಾವ ನೋಡ್ರಿ. ಹೌದಾ? ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಾವು ಏನ್ ಮಾಡ್ತೀವಿ, ಆ ಆನೆಯನ್ನ ಕಟ್ ಹಾಕ್ತಿವಿ. ಯಾವುದೋ ಕಾರಣಕ್ಕೆ, ಏನೋ ಸರ್ಕಸ್ ಮಾಡಕ್ಕಾಗ್ಲಿ ಅಥವಾ ಅದು ಏನಪ್ಪಾ ಅಂದ್ರೆ ಯಾವುದೋ ಒಂದು ಕಾರಣಕ್ಕ ಅತಿ ಪುಟ್ಟ ಮರಿ ಇರ್ತದದು. ಅದನ್ನ ತಂದು ಏನ್ ಮಾಡ್ತಾರ, ಈ ಹಗ್ಗದ್ಲೆ ಒಂದು ಕೆಬ್ಬಣದ ರಾಡ್ ಹಾಕಿ ಆನೆಯನ್ನ ಕಟ್ ಹಾಕ್ತಾರ ಸಣ್ಣದಿದ್ದಾಗೆ. ಅದು ಸಣ್ಣದಿದ್ದಾಗ ಏನ್ ಮಾಡ್ತದ, ಟ್ರೈ ಮಾಡ್ತದ. ಬಟ್ ಅದಕ್ಕ ಏನ್ ಅನಿಸ್ತದ, ನನಗೆ ಈ ಹಗ್ಗ ಹರಿದೇ ಇಲ್ಲ ಅಂತ ಅನಿಸ್ಬಿಡ್ತದ. ಹಂಗ ನಮ್ಮ ಸ್ಟೂಡೆಂಟ್ಸ್ ಮೆಂಟಾಲಿಟಿ ಐತಲ್ಲ, ನಮ್ಮ ಸ್ಟೂಡೆಂಟ್ಸ್ ಮೆಂಟಾಲಿಟಿ ಏನದಪ್ಪ ಅಂದ್ರ ನನ್ನ ಕಡೆ ಆಗಲ್ಲ, ಸರ್ಕಾರಿ ನೌಕರಿ ಆಗಂಗಿಲ್ಲ, ಎಷ್ಟೇ ಓದಿದ್ರು ಆಗಂಗಿಲ್ಲ. ಯಾಕಂದ್ರ ಬೇರೆಯವರೆಲ್ಲ ರೊಕ್ಕ ಕೊಟ್ಟು ಮಾಡ್ಕೊಂಡಿರ್ತಾರ. ಆಮೇಲೆ ಈ ಸ್ಟಡಿ ಏರಿಯಾದಾಗ ಹೋಗ್ತೀವಲ್ಲ, ಹೋದ ತಕ್ಷಣ ಏನು, ನಾವು 6 ವರ್ಷ ಆಯ್ತು ಇಲ್ಲೇ ಬಿಜಾಪುರ್ನಾಗ ಸ್ಟಡಿ ಮಾಡಕ್ ಕೂತು, ಆಮೇಲೆ ನಾವು 2 ವರ್ಷ ಆಯ್ತು, ನಾವು ಮುದುಕಾದ್ವಿ, ಹಂಗ ಹಿಂಗ ಡಿಮೋಟಿವೇಟ್ ಮಾಡೋರು ಸನಿಹನೇ ನಾವು ಹೋಗ್ತೀವಿ. ಹಂಗಾಗಿ ಏನ್ ಅನಿಸ್ತದ, ಓದಾಕರೆ ಬಂದಿರ್ತೀವಿ, ಬಟ್ ಏನ್ ಅನಿಸ್ತದ ಅಂತಂದ್ರ ನನ್ನ ಕಡೆ ಆಗಂಗಿಲ್ಲ ಅತ್ ನಾವು ಮನಸ್ಸಿನಾಗ ಕಮಿಟ್ ಆಗ್ಬಿಡ್ತೇವೆ. ಹೌದಾ? ಆ ಕಮಿಟ್ ಆಗ್ಲೇಬಾರ್ದು. ಯಾಕಂದ್ರ ಆನೆ ಈ ದಾರ ಅದಕ್ಕ ದೊಡ್ಡ ಮಾತು ಅಲ್ಲೇ ಅಲ್ಲ. ನೋಡ್ರಿ, ಅದ್ರ ಗಾತ್ರ, ಅದ್ರದ್ದು ಶಕ್ತಿ ಈ ಹಗ್ಗ ಹರಿಯಕ್ಕಾಗಲ್ಲ, ಆಗತ್ತಲ್ಲ? ಹಂಗೆ ನಮ್ಮ ಸ್ಟೂಡೆಂಟ್ ವ್ಯಕ್ತಿ ಲೈಫ್ನು ಅಷ್ಟೇ. ಇದು ದಾರ ಅನ್ನೋದು ನಮ್ಮ ನೆಗೆಟಿವ್ ಥಾಟ್ಸ್. ಹೌದಾ? ನನಗಾಗಲ್ಲ. ಯಾಕಾಗಲ್ಲ ಅಂದ್ರೆ ಅವ್ರೇ ಆಗಿಲ್ಲ, ನಂದಾಗಿಲ್ಲ. ನಾಟ್ ಕಂಪೇರ್ ಎನಿ ಅದರ್ಸ್. ಅವ್ರ ಲೈಫ್ ಸ್ಟೈಲ್ ಬೇರೆ ಇರ್ತದೆ. ಅವ್ರು ನಿಮಗೆ ಹೊರಗೆ ಬಂದಾಗ ಏನ್ ಅನಿಸ್ಬೋದು, ಜೆಂಟಲ್ಮ್ಯಾನ್ ಅನಿಸ್ಬೋದು, ಅಥವಾ ಅವ್ರ ಓದಾಕ್ ಕೂತಾಗ ಅವ್ರು ಪ್ರಾಪರ್ ಸ್ಟಡಿ ಮಾಡಿರ್ಲಕ್ಕಿಲ್ಲ. ಯಾಕಂದ್ರೆ ಫಿಸಿಕಲಿ ಅಟೆಂಡೆನ್ಸ್ ಬೇರೆ, ಆಮೇಲೆ ಮೆಂಟಲಿ ಅಟೆಂಡೆನ್ಸ್ ಬೇರೆ. ಫಿಸಿಕಲಿ ಅಟೆಂಡೆನ್ಸ್ ಇರ್ತಾರ, ಬಟ್ ಮೆಂಟಲಿ ಅಟೆಂಡೆನ್ಸ್ ಇರಂಗಿಲ್ಲ. ಆದ್ರಿಂದ ಅವ್ರ ಸಕ್ಸಸ್ ಏನಾಗಿರ್ತದ, ಪೋಸ್ಟ್ಬೋನ್ ಹಾಕೋತ್ ಹೋಗಿರ್ತದ. ಹೌದಾ? ಅದ್ರ ಸಲುವಾಗಿ ಅವರಿಗೆ ನಮಗ ಕಂಪೇರ್ ಮಾಡೋದು ಅವಶ್ಯಕತೆನೇ ಇಲ್ಲ. ಆಮೇಲೆ ದುಡ್ಡು ನಡೀತಾವ್. ಎಲ್ಲರೂ ಗೌರ್ಮೆಂಟ್ ನೌಕರಿ ಇದ್ದವ್ರು ದುಡ್ಡೇ ಕೊಟ್ಟು ಹೋಗಿರ್ತಾರ. ಅವ್ರು ಹೋದ್ಮೇಲೆ ಹೇಳ್ತಾರ, ಹಾ ನಾ ಕೊಟ್ಟಿದ್ಯಾ ಅಂತ ಹೇಳಿ. ಎಲ್ಲರೂ ಕೊಡಕ್ ಸಾಧ್ಯ ಇಲ್ಲ. ಯಾಕಂದ್ರ ಭ್ರಷ್ಟರು ಪೂರ್ತಿ ಏನು ಭ್ರಷ್ಟಾಚಾರ ಮಾಡಕ್ ಹೋಗಂಗಿಲ್ಲ, ಸ್ವಲ್ಪ ಮಾಡ್ತಾರಷ್ಟೇ. ಯಾಕಂದ್ರ ಅವ್ರಿಗೆ ಭಯ ಇರ್ತದ, ಕಳ್ಳನಿಗೆ ಭಯ ಇರಂಗಿಲ್ಲ. ಕಳ್ಳ ಭಯ ಇರ್ಲಿಲ್ಲ ಅಂದ್ರ ಮೇನ್ ರೋಡ್ ನಂದೆ ಹಿಂಗ್ ಸೀದಾ ಬಂದ್ಬಿಡ್ತಾನ. ಹೌದಾ? ಅಕಸ್ಮಾತ್ ಅವ ಭಯ ಇದ್ದ ಕಾರಣಕ್ಕೆ ಬೇರೆ ಕೀಲಿ ತಗೊಂಡು, ಇಲ್ಲ ಅಂದ್ರೆ ಯಾವುದೋ ಅನ್ಯ ಮಾರ್ಗದಿಂದ ಬರ್ತಾನ. ಯಾಕೆ ಬರ್ತಾನ? ಅವನಿಗೆ ನಾ ಕಳ್ಳದೇನಂತ ಗೊತ್ತಿರ್ತದ, ಕನ್ಫರ್ಮ್ ಇರ್ತದ. ಹೌದಾ? ಅದ್ರ ಸಲುವಾಗಿ ಸರ್ಕಾರದಾಗ ಎಲ್ಲ ಭ್ರಷ್ಟ ಇಲ್ಲ. ಹಂಗಾಗಿ ನಿಮಗ್ ಬೇಕಾಗಿರೋದು ಎಷ್ಟಪ್ಪ, 40,000ನ್ಯಾಗ 1 ಪೋಸ್ಟ್. ಹೌದಾ?
ಬಟ್ ನೀವೇನ್ ವಿಚಾರ ಮಾಡಕತ್ತೀರಿ, ಎಲ್ಲ 40,000 ನನ್ನೇ ಆಗ್ಬೇಕು, ಎಲ್ಲರೂ 40,000 ಜನ ರೊಕ್ಕ ಕೊಟ್ಟೆ ಹೋಗ್ತಾರ? ಇಲ್ಲ, ರಾಂಗ್ ಅದು. ಹೌದಾ? ಸಾಧ್ಯನೇ ಇಲ್ಲ. ನಾವ್ ಏನಾರ ಅಮ್ಮ ತೆಗೆದಿಟ್ಟಿದ್ದು ಉಂಡಿಯದು ನೀವು ಕದ್ದಿರ್ಬೇಕು. ಹೌದಾ? ಕದ್ದಿರ್ಬೇಕು. ನಿಮ್ಗೆ ಇಷ್ಟ ಆಗಿದ್ದೇನೋ ತಗೊಂಡಿರ್ಬೇಕು, ಮನ್ಯಾಗ ಗೊತ್ತಿರ್ಲ, ಸಣ್ಣವ್ರಿದ್ದ. ಹೌದಾ? ಈಗ ಏನೋ ದೋಸ್ತರ ಜೋಡಿ ಕೂಡಿ ಏನೋ ಒಂದು RMD ತಿಂದಿರ್ತೀರಿ, ಬಟ್ ರಾಜಾರೋಷವಾಗಿ ನಿಮ್ಮ ಮಮ್ಮಿ ಪಪ್ಪ ಆಮೇಲೆ ನಿಮ್ಗೆ ಯಾರು ಬೇಕಾದವ್ರ ಮುಂದೆ ಹೋಗಿ ಹಾಕೋತೀರಿ ಬಾಯಾಗ? ಇಲ್ಲ, ಅದು ಗೊತ್ತಿರ್ತದ ನಿಮಗ ದ್ಯಾಟ್ ಈಸ್ ರಾಂಗ್ ಅಂತ ಹೇಳಿ. ಅದ್ರ ಸಲುವಾಗಿ ಪೂರ್ತಿ ಭ್ರಷ್ಟಾಚಾರ ನಡೆಯಂಗಿಲ್ಲ. ಅದಕ್ಕೆ ಹೆಂಗ ಇದು ಹಗ್ಗ ಕಿತ್ತೋದು ಈಸಿ ಅದಲ್ಲ, ನಿಮ್ಮಲ್ಲಿ ಆ ನೆಗೆಟಿವ್ ಥಾಟ್ಸ್ ಅನ್ನ ಆ ರೀತಿ ಕಿತ್ ಹಾಕ್ರಿ ಅನ್ನೋದೇ ಈ ಸ್ಲೈಡ್ ಉದ್ದೇಶ. ಇಲ್ಲಿ ನೋಡ್ರಿ, ಲಾಯನ್ ಬಂತು. ಲಾಯನ್ ಏನ್ ರಿಪ್ರೆಸೆಂಟ್ ಮಾಡ್ತದ? ಡೇರಿಂಗ್. ಹೌದಾ? ಡೇರಿಂಗ್ ರಿಪ್ರೆಸೆಂಟ್ ಮಾಡ್ತದ. ಅದು ಎಲ್ಲರೇ ನನಗಿವತ್ತು ನನಗದು ಪ್ರಾಬ್ಲಮ್ ಅದ, ಇದು ಪ್ರಾಬ್ಲಮ್ ಅದ ಅಳ್ಕೋತ ಎಲ್ಲರೇ ಹೋಗುದು ನೋಡಿರಿ. ಯಾ ಲಾಯನ್ ಪಿಕ್ಚರ್ ಅಳುದು, ಆಮೇಲೆ ಏನಾರು ನನಗೆ ಕಮ್ಮಿ ಅಂತ ಹೇಳ್ಕೊತ ಅಡ್ಡಾಡೋದು ನೋಡಿರಿ? ಹಂಗೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಲಾಯನ್ ಅದು ಸಿಂಹ. ಅದ್ರ ಸಲುವಾಗಿ ಅದು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಂಗಿಲ್ಲ. ಹೌದಾ? ಇಲ್ಲ, ಅಟ್ಯಾಕ್ ಮಾಡಿ ತಗೋತೀನಿ. ಹೌದಾ? ನಮಗ ಏನು ಗೌರ್ಮೆಂಟ್ ಜಾಬ್ ಕೊಡತ್ತಿಲ್ಲ, ನಮಗೆ ಇದು ನಾ ಅದ್ರ ತಕ್ಕ ಸ್ಟಡಿ ಮಾಡೇ ಮಾಡ್ತೀನಿ. ನಾವು 100 to 100 ಮಾಡಿದ್ರ ಕಟ್ ಆಫ್ ಎಷ್ಟು ಹಾಕಕ್ ನಿಂದಿರ್ಲ್ರಿ? ಕಟ್ ಆಫ್ ಎಷ್ಟು ನಿಂತಿತ್ರಿ ಹೋದ ವರ್ಷ? ಹೌದಾ? ನಮಗ ಕಟ್ ಆಫ್ ಇಂಪಾರ್ಟೆಂಟ್ ಅಲ್ಲ, ನಮಗ ಈ ಪ್ರಾಪರ್ ಆಗಿ ಸ್ಟಡಿ ಇಂಪಾರ್ಟೆಂಟ್. ಯಾಕಂದ್ರ ಈ ಭಗವದ್ಗೀತೆ ಒಳಗೆ ಹೇಳ್ತಾರ ನೋಡ್ರಿ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಅಂದ್ರೆ ನಮ್ ಕೆಲಸ ನಾವು ಮಾಡ್ಕೋತ ಹೋಗ್ಬಿಡ್ಬೇಕು. ಅದು ತಾನಾಗಿ ದೇವ್ರು ಫಲಾಪೇಕ್ಷೆ ಕೊಟ್ಟೇ ಕೊಡ್ತಾನ. ಹೌದಾ? ಈಗ ಅಕಸ್ಮಾತ್ ನಾವ್ ಈ ಇದು ಮಾಡಿದೆವು, ಇನ್ಸ್ಟಂಟ್ ಸಕ್ಸಸ್ ಯಾರಿಗೂ ಸಿಗಂಗಿಲ್ಲ, ಸಿಕ್ಕೂ ಇಲ್ಲ. ಹಿಸ್ಟ್ರಿ ತೆಗೆದು ನೋಡಿದಾಗ ಯಾರಿಗಾರ ಇನ್ಸ್ಟಂಟ್ ಏನ್ರ ಸಿಕ್ಕದ? ಇವತ್ತಿಂದ ಇವತ್ತೇ ಏನೂ ಸಿಕ್ಕಿಲ್ಲ. ನಾವು ಅಡಿಗೆ ಮಾಡಿದಾಗ ಮಾತ್ರ ಊಟ ಮಾಡ್ಬೋದು. ಹೋಟೆಲ್ದಿಂದ ತರ್ತೇವ್ರಿ, ಹೋಟೆಲ್ದವ್ರು ಅಡಿಗೆ ಮಾಡಕ್ ಇನ್ವೆಸ್ಟ್ ಮಾಡಿರ್ತಾರ ಟೈಮ್, ಅಲ್ಲಿ ರೊಕ್ಕ ಕೊಟ್ಟು ತರ್ತೀರಿ. ಹೌದಾ? ಎಲ್ಲದಕ್ಕೂ ಬೇಕಂದ್ರೂ ಸ್ಟೇಬಲ್ ಬೇಕು. ಅದ್ರ ಸಲುವಾಗಿ ನಾವು ನಮ್ಮ ಏನ್ ಮಾಡ್ತಿರ್ತೀವಲ್ಲ, ನಮ್ಮ ಎಮ್ಮಿಗೆ ನಾವೇ ಪ್ರಾಂಪ್ಟ್ ಆಗಿರ್ಬೇಕು. ಅಪ್ಪ ಅಮ್ಮ ಫೋನ್ ಹಚ್ಚಿ ಓದಾತೀನಪ್ಪ, ಓದಾತೀನಪ್ಪ ಅಂತ ಹೇಳುದು, ಇಲ್ಲಿ ಬೇರೆ ಕೆಲಸ ಮಾಡುದು. ಹೌದಾ? ಅದು ಮಾಡಿದ್ರ ನೀವು ತಂದೆ ತಾಯಿ ಚೀಟ್ ಮಾಡತ್ತಿಲ್ಲ, ನಿಮಗ್ ನೀವೇ ಚೀಟ್ ಮಾಡ್ಕೊಳತ್ತೀರಿ. ನೋಡ್ರಿ, ಅದು ಎಷ್ಟು ಕಾಡ್ನಾಗ ಅಡ್ಡಾಡ್ತದ, ಹುಲ್ಲು ಇರ್ತದ, ಆಮೇಲೆ ಗಿಡಗಳು ಇರ್ತಾವು, ಫ್ರೂಟ್ಸ್ ಇರ್ತಾವು, ಎಲ್ಲ ಇದ್ರೂ ಅದ್ರದ್ದು ತಿನ್ನೋದು ಇಂಟೆನ್ಷನ್ ಏನು? ಮೀಟೆ. ಪ್ರಾಣಿಗಳನ್ನ ಬೇಟೆ ಆಡೇ ತಿಂತವ. ಹೌದಾ? ಹುಲ್ ತಿನ್ಕೋತ ಅಡ್ಡಾಡಲ್ಲ. ಇವತ್ತು ಸಿಕ್ಕಿಲ್ಲ ಅದೇ ಮಾಡ್ಬೇಕು, ಇದೇ ಮಾಡ್ಬೇಕು. ಹೌದಾ? ನಾ ಏನದೀನಿ ನನಗ್ ಮಾತ್ರ ಗೊತ್ತಿರ್ತದ, ಬ್ಯಾರ್ಯಾರಿಗೆ ಗೊತ್ತಿರಂಗಿಲ್ಲ. ಈಗ ಕೆಲವೊಂದು ಇದು ಏನಪ್ಪಾ ಅಂದ್ರ ಕತಿ ಕೇಳಿರ್ತೀವ ನಾವು. ಒಬ್ಬ 5 ಜನ ಕುರುಡ್ರು ಇದ್ರು, ಒಬ್ಬ ಬೆನ್ ಮುಟ್ಟು ಹೇಳಿದ ಆನೆ ಗೋಡಿ ಹಂಗದ, ಒಬ್ಬ ಬಾಲ ಮುಟ್ಟು ಹೇಳಿದ ಇದು ಒಂದು ಹಗ್ಗದಂಗದ, ಒಬ್ಬವ ಸೊಂಡಿ ಮುಟ್ಟು ಹೇಳಿದ. ಹೌದಾ? ಹಂಗೆಲ್ಲ ಕುರುಡ್ರು ಹಂಗ ಬೇರೆಯವ್ರು ನಮ್ಮ ಬಗ್ಗೆ ಏನ್ ತಿಳ್ಕೊ, ಒಳ್ಳೆಯವರು ನಮ್ಮ ಬಗ್ಗೆ ಒಳ್ಳೇದೇ ಮಾತಾಡ್ತಾರೆ. ಒಳ್ಳೆಯವ್ರು ಯಾರೇ ಕೆಟ್ಟದ್ ಮಾತಾಡಿದ್ ನೋಡಿರಿ? ಹೈಲಿ ಇಂಪಾಸಿಬಲ್. ಹೌದಾ? ಕೆಟ್ಟವ್ರು ಒಳ್ಳೇದ್ ಹೆಂಗ್ ವಿಚಾರ ಮಾಡ್ತಾರ ಹೇಳ್ರಿ? ಈಗ ನೋಡ್ರಿ, 2 ಬಕೆಟ್ ಇರ್ತಾವು ನೋಡ್ರಿ, 2 ಬಕೆಟ್ ಇರ್ತಾವ. ಇದ್ರಾಗ ಫುಲ್ ಏನ್ ತುಂಬವು? ಕಲ್ಗಳಿಂದೇ ತುಂಬಾರ. ಇದ್ರಾಗ ನೋಡ್ರಿ ಡೈಮಂಡ್ಸ್ ತುಂಬಾರ. ಹೌದಾ? ಇವೇನು ಡೈಮಂಡ್ಸ್, ಇವು ಕಲ್ಲು ತುಂಬಿದ ಬಕೆಟ್ನಿಂದ ನಾ ಡೈಮಂಡ್ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತದ? ಹೈಲಿ ಇಂಪಾಸಿಬಲ್. ಹೌದಾ?
ಡೈಮಂಡ್ ತುಂಬಿದ ಬೌಲ್ನಂದು ಬಕೆಟ್ನಂದು ನಾವು ಕಲ್ಲು ಎಕ್ಸ್ಪೆಕ್ಟ್ ಮಾಡಕ್ ಆಗ್ತದ ಇಲ್ಲ. ಅದಕ್ಕೆ ಕೆಟ್ಟವರು ಕೆಟ್ಟದ್ದನ್ನೇ ಮಾತಾಡ್ತಾರ, ಒಳ್ಳೆಯವರು ಒಳ್ಳೆಯದನ್ನೇ ಮಾತಾಡ್ತಾರ. ಹೌದಾ? ಕೆಟ್ಟವ್ರು ಕೆಟ್ಟ ಅಂತಾರ, ಒಳ್ಳೆಯವ್ರು ಒಳ್ಳೆಯವ್ರು ಅಂತಾರ. ಅವ್ರು ಏನಂತಾರ ಅನ್ನೋದು ನಮಗ್ ಮ್ಯಾಟ್ರ್ ಅಲ್ಲ. ನಾ ಏನದಿನತ್ ನನಗ್ ಗೊತ್ತಿರೋದು ಅಷ್ಟೇ ಮ್ಯಾಟ್ರ್. ಹೌದಾ? ನಾವ್ ಏನದಿವತ್ ನಮಗ್ ಗೊತ್ತಿರ್ಬೇಕು 100%. ಇಲ್ಲಿ ನೋಡ್ರಿ, ಸ್ಟಡಿ ಗ್ರೂಪ್. ಸ್ಟಡಿ ಹೆಂಗ್ ಮಾಡ್ರಿ ಅಂತಂದ್ರ, ನೀವು ಏನ್ ಆಗ್ಬೇಕತ್ತಿರಲ್ಲ, ಅವರು ನೀವ್ ಆಗುದೇ ಆಗ್ಬೇಕನ್ನೋ ಸ್ಟಡಿ ಗ್ರೂಪ್ನಾಗಿರ್ರಿ. ಸಕ್ಸಸ್ ನಿಮಗೆ ಹೆಲ್ಪ್ ಆಗಿರ್ಬೇಕು. ಇವ್ರೊಂದ್ ಸಬ್ಜೆಕ್ಟ್ ಹೇಳಿರಿ, ಇವ್ರೊಂದ್ ಸಬ್ಜೆಕ್ಟ್ ನಿಮ್ಗೆಲ್ಲ ಸಬ್ಜೆಕ್ಟ್ನಾಗ ಏನು, ಅವರಿಗೆ ಮ್ಯಾಥ್ಸ್ ಈಜಿ ಇರ್ತದ, ನಿಮಗ ರೀಸನಿಂಗ್ ಈಜಿ ಇರ್ತದ, ಒಬ್ಬಂಗ್ GK ಈಜಿ ಇರ್ತದ, ಇನ್ನೊಬ್ಬಂಗ್ ಏನ್ ಈಜಿ ಇರ್ತದ, ಇಂಗ್ಲಿಷ್ ಈಜಿ ಇರ್ತದ. ಬಟ್ ಅವ್ರಿಗೆ ಈಜಿ ಟ್ರಿಕ್ಸ್ ಗೊತ್ತಿರ್ತಾವ, ಇಂಗ್ಲಿಷ್ ಬಗ್ಗೆ ಈಜಿ ಟ್ರಿಕ್ಸ್ ಗೊತ್ತಿರ್ತಾವ, ಅದು ನಿಮಗ್ ಹೇಳ್ತಾರ. ಹೌದಾ? ನಿನಗ್ ರೀಸನಿಂಗ್ ಟ್ರಿಕ್ಸ್ ಗೊತ್ತಿದ್ದು ಅವ್ರಿಗೆ ಹೇಳ್ಬೇಕು. ಆಮೇಲೆ ಮ್ಯಾಥ್ಸ್ ಟ್ರಿಕ್ ಗೊತ್ತಿದ್ದವ ಶೇರ್ ಮಾಡ್ತಾನ, ಆಮೇಲೆ GK ಟ್ರಿಕ್ ಗೊತ್ತಿದ್ದವ ಶೇರ್ ಮಾಡ್ತಾನ. ಹಂಗಾದಾಗ ನೀವ್ ಏನಾಗ್ತೀರ ಅಂದ್ರ ಪರಿಪೂರ್ಣರಾಗ್ತೀರಿ. ನಿಮಗ ಒಂದೇ ಸಬ್ಜೆಕ್ಟ್ ಮುಖ್ಯ ಅಲ್ಲ, 4 ಸಬ್ಜೆಕ್ಟ್ ನಿಮ್ಮ ಜೀವನದ, ಆಮೇಲೆ ನೀವೇನ್ ಈಗ ಮಾಡ್ಬೇಕು ಅನ್ಕೊಂಡಿರಲ್ಲ ಜಾಬಿನ ಪೂರ್ತಿ ಭಾರವನ್ನ 4 ಪಿಲ್ಲರ್ ಮೇಲೆ ನಿಂದಿರ್ಸಿರ್ತಾರ. ಹೌದಾ? 4 ಅಷ್ಟು ಸಬ್ಜೆಕ್ಟ್ ನಿಮಗೆ ಯಾವುದು ಪೋರ್ಷನ್ ಕೊಟ್ಟಿರ್ತಾರಲ್ಲ ಅದೆಲ್ಲ ಇಂಪಾರ್ಟೆಂಟ್. ಅದ್ರ ಸಲುವಾಗಿ ನೀವ್ ಏನ್ ಮಾಡ್ಬೇಕಂದ್ರ ಗುಡ್ ಫ್ರೆಂಡ್ಸ್ ಅನ್ನ, ನಿಮ್ಮ ಏಣಿ ಹಾಕುವಂತ ಫ್ರೆಂಡ್ಸ್ ಮಾತ್ರ ಇಟ್ಕೊಳ್ರಿ. ಉಳ್ಕಿದವ್ರನ್ನೆಲ್ಲ ಆಲ್ಮೋಸ್ಟ್ ಎಕ್ಸಿಟ್ ಮಾಡ್ರಿ. ಈಗ ನೋಡ್ರಿ, ಒಂದು ಮನೆಯೊಳಗ ಇದು ಇರ್ತದ. ಹೌದಾ? ನಿಮ್ಗೆ ಇಷ್ಟಪಟ್ಟಿದ್ದು ಇದು ತಂದಿರ್ತೀರಿ, ಏನಪ್ಪಾ ಅಂದ್ರ ಟಿವಿ ತಂದಿರ್ತೀರ ತಿಳ್ಕೊರಿ. ಹೌದಾ? ಏನೋ ನಿಮ್ಗೆ ಇಷ್ಟಪಟ್ಟಿದ್ದು ಬಂದಿರ್ತದ, ನಿಮಗ್ ಫೋನ್ ಬಂದಿರ್ತದ ತಿಳ್ಕೊರಿ. ಆ ಫೋನ್ ಬಂದದತ್ ಹೇಳಿ ಅದ್ರ ಮ್ಯಾಲಿನ ರಟ್ಟ ಕವರ್ ಎಲ್ಲ ಹಾಕಿ ಕಳ್ಸಿರ್ತಾರ. ಯಾಕಂದ್ರ ಅವ್ರು ಕಳಿಸ್ಲೇಬೇಕು, ಯಾಕಂದ್ರೆ ಸೇಫ್ಟಿ ಇರ್ಬೇಕು. ಆ ರಟ್ಟ ಕವರ್ ಯಾವಾಗ್ಲೂ ಹಾಕೊಂಡಿಡ್ತೀರಿ? ಇಲ್ಲಲ್ಲ. ಅದನ್ನ ಏನ್ ಮಾಡ್ತೀವಿ, ಫಸ್ಟ್ ರಟ್ ತೆಗಿತೀವಿ, ಆಮೇಲೆ ಅವ್ ಪೇಪರ್ಸ್ ತೆಗಿತೀವಿ, ಮೆನ್ಯುವಲ್ ಒಂದ್ಸತಿ ಓದ್ತೀವಿ, ಆಮೇಲೆ ಒಗದ್ ಬಿಡ್ತೀವಿ ಅದನ್ನ ಡಸ್ಟ್ಬಿನ್. ಹೌದಾ? ನಮಗ ಪ್ರೈಮರಿ ದೋಸ್ತ್ ಅದಾನ್ರಿ, ಅವ ಚಡ್ಡಿ ದೋಸ್ತ್ ಅದಾನ, ಅವ್ನ್ ಬಿಡಾಕ್ ಆಗಲ್ರಿ ನಾವು. ಹೌದಾ? ಅವ್ನ್ ಬಿಡ್ಲಿಲ್ಲ ಅಂದ್ರ ಅವ್ನ್ ಬ್ಯಾಡ್ ಹ್ಯಾಬಿಟ್ಸ್ ನೀವು ಕರ್ಕೋಬೇಕಾಗ್ತದ. ಹೌದಾ? ಅವ ಕುಡಿದು ಊರಾಗ ಅಡ್ಡಾಡ್ತಾನ, ಅವನ್ ಜೋಡಿ ದೋಸ್ತಿ ಹಂಗೆ ಕಂಟಿನ್ಯೂ ಇತ್ತಂದ್ರ ನೀವು ನಿಮ್ಮ ಏಮನ್ನ ಮುಟ್ಟಾಕ್ ಆಗ್ತದ? ಹೈಲಿ ಇಂಪಾಸಿಬಲ್. ಹೌದಾ? ಅವ ಏನ್ ಮಾಡಾತಾನಂದ್ರ ತನ್ನತನವನ್ನ ಮರೆತು ಕುಡಿದು ಎಲ್ಲೋ ನಾಯಿ ಹಂದಿಗತ್ಲೆ ಬೀಳಾತಾನ, ಮತ್ತ RMD ಅಂತವೆಲ್ಲ ದುಶ್ಚಟಕ್ ಬಲಿ ಆಗ್ಯಾನ. ಅವನು ಬಿಡಕ್ ಆಗಲ್ರಿ. ಬಿಡ್ಲಿಲ್ಲ ಅಂದ್ರ ನೀ ಏನ್ ಅವ್ನ್ ಹೆಲ್ಪ್ ಮಾಡಾತಿ, ಅವನ ದುಶ್ಚಟಗಳನ್ನ ಬಿಡ್ಸಾಕತಿ ಇಲ್ಲ, ಕ್ರಮೇಣವಾಗಿ ಏನ್ ಮಾಡತ್ತಿ, ನೀನೇ ದುಶ್ಚಟ ಮಾಡಕ್ ಇಳಿಯತಿ. ಹೌದಾ? ಅದು ಒಳ್ಳೇದಲ್ಲ. ನಿಮಗ ಸಕ್ಸಸ್ಸಿಗೆ ಅವನ ಒಂದೆರಡು ಮಾತು ಹೇಳು, ನಿಂದ ಎಷ್ಟು ನಡೀತದ ಅಷ್ಟು ಹೇಳು, ಬಿಟ್ರು ಓಕೆ ಅಷ್ಟೇ ಇಟ್ಕೋ. ಉಳ್ಕಿ ಟೈಮಿಗೇನು ನೀವು ಸ್ಟಡಿ ಮಾಡೋರ್ನ ನಿನ್ನ ಫ್ರೆಂಡ್ಸ್ ಆಗಿಟ್ಕೋ. ಯಾಕಂದ್ರೆ ಸಕ್ಸಸ್ ಪೀಪಲ್ಸಿಗೆ ಇದ್ದಷ್ಟು ಬೆಲೆ ಫೇಲ್ಯೂರ್ ಪೀಪಲ್ಸಿಗೆ ಇಲ್ಲೇ ಇಲ್ಲ. ಹೌದಾ? ನೀವು ಸಾಕಷ್ಟು ಸತಿ ಎಕ್ಸಾಮ್ ಕೂತಿರೋರು ಅದಿರಿ, ಇದ್ರಾಗ ಸೀನಿಯರ್ಸ್ ಅದಿರಿ. ಹೌದಾ? ಜೂನಿಯರ್ಸ್ ಈಗ ಜಸ್ಟ್ ಕೂಡೋರು ಅದಿರಿ. ಹೌದಾ? ಆಮೇಲೆ ಇನ್ ಹಾಕೋರ್ ಅದೇವ್ರಿ, ಮೇಡಮ್ ಇಷ್ಟು ದಿವ್ಸ ಹಾಕಿಲ್ರಿ, ನಮಗಾಗಿಲ್ರಿ ಅನ್ನೋರು ಅದಿರಿ. ಹೌದಾ? ಅವರೆಲ್ಲ ತಿಳ್ಕೊಬೇಕಾಗಿದ್ದೇನಂದ್ರ ನಾ ಎಲ್ಲಿರ್ಬೇಕು, ಎಲ್ಲಿದ್ರೆ ಸಕ್ಸಸ್ ಆಗ್ತದ ಅನ್ನೋದು ವಿಚಾರ ನಿಮ್ಗೆ ಗೊತ್ತಿರ್ಬೇಕು. ಹೌದಾ? ಗ್ರೂಪ್ ಆದ್ಮೇಲೆ ನೀವೇ ಏನಪ್ಪಾ ಅಂತಂದ್ರ